ಇದೀಗ ಒಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ. ಏರೋ ಇಂಡಿಯಾದಲ್ಲಿ ಅಗ್ನಿ ಅವಘಡ ಸಂಭವಿಸಿದೆ ಅನ್ನೋ ಬ್ರೇಕಿಂಗ್ ನ್ಯೂಸ್ ಈಗ ಲಭ್ಯವಾಗ್ತಾ ಇರೋದು. ಗೇಟ್ ನಂಬರ್ 5ರಲ್ಲಿ ಅಗ್ನಿ ಆಕಸ್ಮಿಕ ಘಟನೆ ನಡೆದಿದೆ ಅನ್ನೋದು. ಏರೋ ಇಂಡಿಯಾದಲ್ಲಿ ಇವತ್ತಿನ ದಿನ ಮತ್ತೆ ಈಗ ಒಂದು ಅವಘಡ ಆಗಿದೆ ಅನ್ನೋದು ಮಾಹಿತಿ ಲಭ್ಯವಾಗ್ತಿದೆ. ಕಾರುಗಳಿಗೆ ಬೆಂಕಿ ಬಿದ್ದಿರುವಂತಹ ಸಾಧ್ಯತೆ ಇದೆ. ಏರೋ ಇಂಡಿಯಾದಲ್ಲಿ ಗೇಟ್ ನಂಬರ್ 5ರಲ್ಲಿ ಅಗ್ನಿ ಅವಘಡ ಆಗಿದೆ ಅನ್ನೋದು ಬ್ರೇಕಿಂಗ್ ನ್ಯೂಸ್ ಲಭ್ಯವಾಗ್ತಾ ಇದೆ. ಏರೋ ಇಂಡಿಯಾ ಶೋನಲ್ಲಿ ಈಗ ಅಗ್ನಿ ಅವಘಡ ಆಗಿದೆ ಗೇಟ್ ನಂಬರ್ 5ರಲ್ಲಿ. ಯಾಕೋ ಈ ಬಾರಿ ಏರೋ ಇಂಡಿಯಾದಲ್ಲಿ ಕೆಲವೊಂದು ಅವಘಡಗಳಾಗ್ತಿದೆ. ಆರಂಭದಲ್ಲೇ ಸೂರ್ಯಕಿರಣದ ಒಂದು ಪತನ ಆಗಿತ್ತು, ತೊಂದರೆ ಆಗಿತ್ತು. ಈಗ ಮತ್ತೊಂದು ವಿಚಾರ ಬರ್ತಿರೋದು, ಏರೋ ಇಂಡಿಯಾದಲ್ಲಿ ಅಗ್ನಿ ಅವಘಡ ಆಗಿದೆ ಅಂತ ಕಾರುಗಳಿಗೆ ಬೆಂಕಿ ಬಿದ್ದಿರುವಂತ ನ್ಯೂಸ್ ಈಗ ಲಭ್ಯವಾಗ್ತಿದೆ. ಗೇಟ್ ನಂಬರ್ 5ರಲ್ಲಿ ಆಗಿರುವಂತಹ ಅಗ್ನಿ ಅನಾಹುತ. ಇನ್ನಷ್ಟು ಮಾಹಿತಿ ಲಭ್ಯವಾಗಬೇಕಾಗಿದೆ. ಏನಾಗಿದೆ, ಏನ್ ಕಾರಣ ಇತ್ತು ಇದಕ್ಕೆ ಬೆಂಕಿ ಕಾಣಿಸ್ಕೊಳ್ಳೋದಕ್ಕೆ ಅಂತ. ಕಾರುಗಳಿಗೆ ಬೆಂಕಿ ಹತ್ಕೊಂಡಿದೆ ಅನ್ನೋದು ಮಾಹಿತಿ ಈಗ ಪ್ರಾಥಮಿಕವಾಗಿ ಲಭ್ಯವಾಗ್ತಿರೋದು. ಏರೋ ಶೋನಲ್ಲಿ ಇವತ್ತು ಮಹಿಳೆಯರ ಸ್ಪೆಷಲ್ ಇತ್ತು. ಅದೇ ರೀತಿಯಾಗಿ ಸೂರ್ಯಕಿರಣ್ ಇವತ್ತು ಹಾರಾಟ ಕೂಡ ಇತ್ತು. ಈಗ ನೀವು ಅಲ್ಲಿ ದೃಶ್ಯಗಳನ್ನ ನೋಡ್ತಾ ಇದ್ರಿ. ಪಾರ್ಕಿಂಗ್ ಲಾಟ್ ನ ಪಕ್ಕದಲ್ಲೇ ಈ ಒಂದು ಬೆಂಕಿ ಕಾಣಿಸ್ಕೊಂಡಿದೆ. ಅದೇ ರೀತಿಯಾಗಿ ಮುಂಭಾಗದಲ್ಲಿ 2 ವೀಲರ್ಗಳ ಪಾರ್ಕಿಂಗ್ ಲಾಟ್ ಇದೆ. ಪಾರ್ಕಿಂಗ್ ಅನ್ನ ನಿಲ್ಲಿಸಲಾಗಿದೆ. ಅಲ್ಲಿ ಈ ಒಂದು ಬೆಂಕಿ ಕಾಣಿಸ್ಕೊಂಡಿರೋದು ಬಹಳ ದಟ್ಟವಾಗಿ ಹೊಗೆ ಆವರಿಸ್ಕೊಂಡಿದೆ. ಆದ್ರೆ ಕರೆಕ್ಟ್ ಆಗಿ ಏನ್ ಕಾರಣ, ಯಾಕೆ ಬೆಂಕಿ ಕಾಣಿಸ್ಕೊಳ್ತು ಅನ್ನೋದೀಗ ಗೊತ್ತಾಗಬೇಕಾಗಿದೆ. ಗೇಟ್ ನಂಬರ್ 5 ಸಾಕಷ್ಟು ಸಂಖ್ಯೆಯಲ್ಲಿ ವೀಕೆಂಡ್ ಆಗಿರೋದ್ರಿಂದ ಇವತ್ತು ಸಾವಿರಾರು ಸಂಖ್ಯೆಯಲ್ಲಿ ಜನ ಅಲ್ಲಿ ಹೋಗಿದ್ದಾರೆ. ಈಗ ನೀವು ನೋಡ್ತಿರುವಂತದಲ್ಲಿ ಗೇಟ್ ನಂಬರ್ 5ರಲ್ಲಿ ಎಕ್ಸ್ಕ್ಲೂಸಿವ್ ದೃಶ್ಯಗಳನ್ನ ನ್ಯೂಸ್ 18 ನಲ್ಲಿ ನೋಡ್ತಾ ಇದ್ದೀರಿ. ಇದೇ ರೀತಿಯಾದಂತಹ ದಟ್ಟವಾದಂತಹ ಹೊಗೆ 5 ದಿನಗಳ ಹಿಂದೆ ಸೂರ್ಯಕಿರಣ್ನ ಒಂದು ಪರೀಕ್ಷಾರ್ಥ ಒಂದು ತಾಲೀಮಿನ ಸಂದರ್ಭದಲ್ಲಿ ಈ ಒಂದು ರೀತಿಯಾದ ದೃಶ್ಯಗಳಲ್ಲಿ ಕಂಡು ಬಂದಿತ್ತು. ಈಗ ಮತ್ತೊಮ್ಮೆ ಏರೋ ಶೋನಲ್ಲಿ ಮತ್ತೊಂದು ಅವಘಡ ಈಗ ಆಗಿರೋದು. ಶೋ ಆರಂಭ ಆದ್ಮೇಲೆ ಇವತ್ತಿನ ದಿನ ಬಹಳ ಸ್ಪೆಷಲ್ ಇತ್ತು. ಮಹಿಳೆಯರಿಗೆ ಸೀಮಿತವಾಗಿತ್ತು ಹೆಚ್ಚಿನ ಒಂದು ಪ್ರದರ್ಶನಗಳು. ಈಗ ಲೇಟೆಸ್ಟ್ ಆಗಿ ಬರ್ತಿರುವಂತದ್ದು ಗೇಟ್ ನಂಬರ್ 5ರಲ್ಲಿ ಅಗ್ನಿ ಆಕಸ್ಮಿಕ ಆಗಿದೆ. ಈ ರೀತಿಯಾಗಿ ದಟ್ಟವಾದ ಹೊಗೆ ಅಲ್ಲಿ ಕಾಣಿಸ್ತಾ ಇದೆ. ಸಾಕಷ್ಟು ಜನ ಅಲ್ಲಿ ಒಂದು ರೀತಿಯಾಗಿ ಆತಂಕಗೊಂಡಿದ್ದಾರೆ. ಇವತ್ತು ಬಹಳ ಸಂಖ್ಯೆಯಲ್ಲಿ ವೀಕೆಂಡ್ ಆಗಿರೋದ್ರಿಂದ ಇವತ್ತು ಮತ್ತೆ ನಾಳೆ ಬಹಳಷ್ಟು ಜನ ಬರುವಂತ ನಿರೀಕ್ಷೆ ಇದೆ. ಸಾವಿರಾರು ಸಂಖ್ಯೆಯಲ್ಲಿ ಈಗಾಗಲೇ ಜನ ಏನು ವೈಮಾನಿಕ ಪ್ರದರ್ಶನವನ್ನ ಎಂಜಾಯ್ ಮಾಡಿದ್ದಾರೆ. ಆದ್ರೆ ಈ ಒಂದು ಹೊಗೆಗೆ, ಈ ಒಂದು ಅಗ್ನಿಯ ಅವಘಡಕ್ಕೆ ಏನ್ ಕಾರಣ ಅನ್ನೋದು ಇನ್ನಷ್ಟೇ ಗೊತ್ತಾಗಬೇಕಾಗಿದೆ. ಏರೋ ಇಂಡಿಯಾ 2019 ನಲ್ಲಿ ಮತ್ತೊಂದು ಅವಘಡ. ಆರಂಭದಲ್ಲೇ ಏನು ಉದ್ಘಾಟನೆಗೆ ಮುಂಚೆಗೆ ಪ್ರಾಬ್ಲಮ್ ಇತ್ತು, ಈಗ ಮತ್ತೊಂದು ಪ್ರಾಬ್ಲಮ್ ಆಗಿದೆ.